ಏಯ್ ಬಾಪ ಇಲ್ಲಿ ನೀನ್ ಆಚೆ. ಇಲ್ಲ ಆಚೆ. ಏನ್ ಮಾಡ್ತಿದ್ಯಾ ನೀನು? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನ್? ಫಸ್ಟ್ ಆಫ್ ಆಲ್ ಏನ್ ಅನ್ಕೊಂಡಿದ್ಯಾ ಅಂತ? ಅಲ್ಲ ಇವ್ರನ್ನೆಲ್ಲ ಏನಕ್ಕ ಏನಾಯ್ತು? ಏನ್ ಮಾಡ್ತಿದ್ಯಾ ನೀನು? ಬಾಕ ಒಳಗಡೆ ಬಾಯಿಲ್ ಫಸ್ಟ್ ನೀನ್ ಬಾಯಿಲಿ. ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲ ಬನ್ನಿ ಒಳಗಡೆ. ಯಾಕೆ ಈ ಕಡೆ ನೀನ್ ಏನ್ ಅನ್ಕೊಂಡಿದ್ಯಾ ಫಸ್ಟ್ ಆಫ್ ಆಲ್? ನನ್ಗೆ ಅದೇಳು. ಏನ್ ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಏನ್ ನೀನು? ನಾನು 3 ದಿವಸದಿಂದ ಫೋನ್ ಮಾಡ್ತಿದೀನಿ, ಒಂದ್ ಫೋನ್ ರೆಸ್ಪಾನ್ಸ್ ಮಾಡಕ್ಕೆ. ಓಡಾಡ್ತಾ ಇದೀನಲ್ಲ. ನೀನ್ ಎಲ್ಲಾದ್ರೂ ಓಡಾಡೋ. ಏನ್ ಒಳಗೆ ಏನಕ್ಕೆ ಬರೋದು? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲ್ತ್ಕೊಂಡಿದ್ದ. ಏನದು? ನಾನು 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ಚಿತ್ರ, ಫೋನ್ ಎತ್ತುತ್ತಿಲ್ಲ. ನೋಡ್ದ್ಯಾ ಅದು ಡೈಲಾಗು? ಲಂಗ ಹಿಡಿಯೋರ್ಗೆ ಲಾಂಗ್ ಹಿಡಿಯೋದು. ಏನ್ ಅನ್ಕೊಂಡಿದ್ಯಾ ನೀನ್? ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಬೇಡ ಸೂರ್ಯ, ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರ. ನಿಂಗೆ ಚೆನ್ನಾಗ್ ಗೊತ್ತು. ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿಂಗೆ? ಆಫೀಸ್ ಮುಂದೆ ಸಪೋರ್ಟ್ ಎಲ್ಲ ನಿಂತ್ಕೊಂಡು ಮಾಡಿತೀವ. ನನ್ನ ಮಗನ್ ತರ ನಾನು ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆಸ್ದೆ. ಹೆಣ್ಮಕ್ಳು ಫಸ್ಟ್ ಗೌರವ ಕೊಡೋದ್ ಕಲಿ. ಅರ್ಥ ಆಯ್ತಾ? ಹೆಣ್ಮಕ್ಳು ಡ್ರೆಸ್ ಅವರೆಲ್ಲ ನೀನು ನನ್ಗೆ ಇದು ಕ್ಯಾನ್ಸರ್ ಕೊಡು. ಏನ್ ನೀನ್ ಹಾಕಿರೋ ಡೈಲಾಗು? ಅದು ನನಗೆ ಡಬ್ ಮಾಡುವಾಗ ಗೊತ್ತಿರಲಿಲ್ಲ. ನೀವೇ ನನ್ಗೆ ನೋಡ್ಸೇ ಇಲ್ಲ ಇವತ್ತವರೆಗೂ. ನೀನೇನು ಏನ್ ಅರ್ಥ? ಲಂಗ ಹಿಡಿದಿರೋ ಕೈಯಲ್ಲಿ ಲಾಂಗು ಅಂದ್ರೆ ಏನ್ ಅರ್ಥ? ಹಂಗಲ್ಲ ಹೇಳ್ತೀನಿ ಕೇಳಕ್ಕ. ಇವಾಗ 9 ನಿಮ್ಮನ್ನ ಗುಡ್ ಅಂತ ಹೇಳಿದೀನಿ. 1 ಹಂಗಿದ್ರಾಗ ನೀವು ನೆಕ್ಸ್ಟ್ ಆ ಮಂಡಸಿನಲ್ಲಿ ನೀವು ಯಾವ ತರ ಮಾತಾಡ್ತೀರಾ ಗೊತ್ತಾ? ನೆಕ್ಸ್ಟ್ ಡೈಲಾಗ್ ಕೇಳಿ. ಪಿಕ್ಚರ್ ನೋಡಿ ಅಕ್ಕ. ನಾನ್ ಮಾತಾಡೋದಕ್ಕೂ ನೀವು ಮಾತಾಡ್ತಿರೋದು ಹೆಣ್ಮಕ್ಳ ಬಗ್ಗೆ ತುಂಬಾ ನಾನೇನಾದ್ರು ಕೆಟ್ಟದಾಗ ಮಾತಾಡಿದೀನಾ? ತಪ್ಪು ಮಾಡ್ತಿದ್ಯಾ? ಬೇಡ. ನಾನು ಫಿಲಂ ಫೀಲ್ಡ್ ಹೋಗ್ತೀನಿ. ಅರ್ಥ ಆಯ್ತಾ? ಅಲ್ಲೋಗಿ ಚೇಂಬರ್ಗೆ ಹೋಗಿ ನಾನು ಮಾತಾಡ್ತೀನಿ. ಇದ್ರ ಮೇಲೆ ಒಂದು ಡೈಲಾಗ್. ನೀನು ಒಂದ್ ಹೆಣ್ಣು, ನೀನ್ ಮಾತಾಡ ಅವ್ನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀನಿ. ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಿರೋದು ಡೈಲಾಗ್ ಅಂತ. ಎಲ್ಲಾನು ಹಿಂಗೆ ಆಗ್ತಾ ಇತ್ತು. ಎಲ್ಲಾನು ಒಂದೊಂದ್ ಕಡೆಯಿಂದ ಒಂದು ಪ್ರಾಬ್ಲಮ್ ಅಲ್ಲ. ಎಲ್ಲ ಹಿಂಗೆ ಬರ್ತಾ ಇತ್ತು ನನಗೆ. ನೀನೆಲ್ವಾಕ ಬೆಳೆಸಿತ್ತು ಎಲ್ಲ ಹೆಣ್ಮಕ್ಳ ಬಗ್ಗೆ ಹೆಂಗಂದ್ರೆ ಹೆಂಗ್ ಮಾತಾಡ್ಬಿಡ್ತೀಯ? ಆ ಡೈಲಾಗ್ ನೀನ್ ಕಟ್ ಮಾಡ್ಬೇಕು ಅಕ್ಕ. ಆಗಲ್ಲ ನನ್ನ ಸ್ಟಾಪ್ ಮಾಡ್ಲೇನೋ? ಬೇಡ. ಕಷ್ಟಪಟ್ಟು ನನ್ನ ಮನೆಯಲ್ಲ ಹಣ ಇಟ್ಬಿಟ್ಟು ಎಲ್ಲ ಮಾಡಿದೀನಿ. ಏನಾದ್ರು ಮಾಡ. ನೀನು ಹಣ ಇಟ್ಟಿದ್ಯಾ ಅಂದ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡ್ತೀಯ ನೀನು? ನಮ್ಮಮ್ಮನ ಎಣ್ಣೆ ಅಕ್ಕ, ನನ್ನ ವೈಫ್ ಎಣ್ಣೆ ಅಕ್ಕ, ನನ್ನ ಮಗಳು ಎಣ್ಣೆ ಅಕ್ಕ. ಈ ತರ ಡೈಲಾಗ್ ನೀನ್ ಹಾಕ್ಬೋದಾ? ಏನ್ ಬೇಕು ನೀನ್? ಯಾಕೆ ಅಂತ ಹಾಕಿರೋ ತಪ್ಪಲ್ವಾ ನೀವು? ನೀವ್ ಹಂಗ್ ತಿಳ್ಕೊಬೇಡಿ. ಇವಾಗ ಪಿಕ್ಚರ್ ನ ಪಾಯಿಂಟ್ ಆಫ್ ಅಲ್ಲಿ ನೀವು ಪಿಕ್ಚರ್ ತರ ತಗೊಳ್ಳಿ. ಇವಾಗ ಒಂದು ರೌಡಿ ಬಂದಾಗ ಯಾವ ತರ ಮಾತಾಡ್ತಾನೆ ನಿಮ್ಮನ್ನ? ಪೂಜೆ ಇಟ್ಬಿಟ್ಟಿಂಗ ಮಂಗಳಾರತಿ ಎತ್ತಾನ ಹೇಳಿ. ಅವ್ನ ಪಾಯಿಂಟ್ ಆಫ್ ಏನಮ್ಮ ಮಾತಾಡ್ತಾ ಇದ್ದೀರಾ? ಪಾಯಿಂಟ್ ಆಫ್ ಅಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಮುಂದೆ ನಿಂತ್ಕೊಂಡು ಚೆನ್ನಾಗಿರ್ಲಿ ಅಂತ ಮಾಡ್ದೆ. ಬಟ್ ನೀನ್ ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡಿದ್ರೆ ನಂಗೆ ಇಷ್ಟ ಆಗಿಲ್ಲ. ಇಲ್ಲ, 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ನಿನ್ಗೆ ಇದು ಹೇಳಕ್ಕೆ. ನೀನ್ ಫೋನ್ ಎತ್ತಿದ್ಯಾ ಯಾಕೆ? ಬೇರೆ ಟೈಮಲ್ಲಿ ಸಪೋರ್ಟ್ ಮಾಡಿದೆ ಇಲ್ಲ ಅಂತ ನಾನು ಒಪ್ಪಲ್ಲ. ಇದು ವಾರ್ನಿಂಗ್ ಅನ್ಕೊಂಬೇಡ, ರಿಕ್ವೆಸ್ಟ್ ಅನ್ಕೋ. ನೀನೇ ತೆಗೆದ್ರೆ ಸರಿ, ಇಲ್ಲದೆ ಹೋದ್ರೆ ಯಾರ್ದಕ್ಕ ಬ್ಯಾನರ್ ಇರೋದು? ಇದ್ಯಾರ್ದಕ್ಕ ಇದು? ಯಾರು ತಿಳ್ಕೊಂತೀರಾ? ಒಪ್ಕೋತೀರಿ. ಬಟ್ ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾತಾಡುವಂತ ಅಕ್ಕ ಹೇಳಿದಾರ. ಅಕ್ಕನ್ ನೀವ್ ಯಾಕೆ ಹೇಳಿಲ್ಲ? ಅಕ್ಕನ್ ಈ ತರ ಡೈಲಾಗ್ ಇದೆ ಅಂತ ನೀವ್ ಯಾಕೆ ಹೇಳಿಲ್ಲ? ಡಬ್ಬಿಂಗ್ ಅಲ್ಲಿ ನೋಡಿದಾರಲ್ಲ. ಡಬ್ಬಿಂಗ್ ಅಲ್ಲಿ ನೋಡಿಲ್ವಾ ಮ್ಯಾಮ್? ನೀವು ಸುದ್ದಿ ಅವ್ರು ಹೇಳೋದು ನೋಡಿಲ್ವಾ ನೀವು ಡಬ್ಬಿಂಗ್ ಅಲ್ಲಿ? ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸೂರ್ಯ. ಈ ಬ್ಯಾನರ್ ಬೇಡ, ನಾನು ಇದು ಬೇಡ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ಈ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು. ತೆಗಿದೇ ಹೋದ್ರೆ ನೀನು ಇದು ರಿಕ್ವೆಸ್ಟ್ ಅನ್ಕೊಂತೀಯೋ ಕಮೆಂಡ್ ಅನ್ಕೊಂತೀಯೋ ನನಗೆ ಗೊತ್ತಿಲ್ಲ. ಮಾಡ್ಬೇಕಾದ್ರೆ ಕಾಕ್ರೋಚ್ ಅವ್ರ ಡೈಲಾಗ್ ನೀವು ನೋಡ್ಲಿಲ್ವಾ? ನೀವು ತೋರಿಸಲಿಲ್ಲ? ಇರ್ಲಿಲ್ಲ. ಅಲ್ಲ ಅಲ್ಲಿ ಸೆಟ್ ಅಲ್ಲಿ ಆಗೈತೆ ಡೈಲಾಗ್ ಎಲ್ಲ ಬಂದೈತೆ. ಅವಾಗಿಂದಾನೇ ನಾನು ಫೋನ್ ಮಾಡ್ತಿರೋದು. ಫೋನ್ ಎಲ್ಲ ಎತ್ತಿದ್ದ ಸಾಹೇಬ. ಅರ್ಥ ಆಯ್ತಾ? ಕಷ್ಟ ಆಯ್ತು ಚಿತ್ರ. ನಾನು ಹೇಳೋದು ನೀನು ಅರ್ಥ ಮಾಡ್ಕೊ. ಎಲ್ಲೆಲ್ಲ ಫೋನ್ಗಳು ಬರ್ತಾ ಇತ್ತು. 20ನೇ ತಾರೀಕು ಪಿಕ್ಚರ್ ರಿಲೀಸ್. ನನ್ಗೆ ಎಷ್ಟು ಜನ ಹೆಣ್ಮಕ್ಳು ನಮ್ಗೆ ಫೋನ್ಗಳು ಮಾಡ್ತಿದಾರೆ. ಏನಕ್ಕ ಹಿಂಗ್ ಮಾತಾಡೋರೆ?
ನಮ್ಗೂ ಒಂದ್ ಮರ್ಯಾದೆ ಐತೆಪ್ಪ ಸೊಸೈಟಿಯಲ್ಲಿ. ಸೊಸೈಟಿಯಲ್ಲಿ ನಮ್ಗೂ ಒಂದ್ ಮರ್ಯಾದೆ ಇದೆ. ನೋಡು ಸೂರ್ಯ, ನಾನ್ ಹೇಳ್ತಿರೋದು ನನ್ಗೆ ಎಷ್ಟು ಗೌರವ ಇದೆಯೋ ನನ್ನ ಹೆಣ್ಮಕ್ಳಿಗೂ ಅಷ್ಟೇ ಗೌರವ ಇರ್ಬೇಕು. ನಾನು ಯಾವತ್ತಿದ್ರು ಹೆಣ್ಮಕ್ಳು ಗೌರವ. ಮೇಡಮ್ ನೀವು ಒಬ್ಬರೇ ಬಂದು ಕೇಳ್ಬೋದಿತ್ತಲ್ವಾ? ನೀವು ಮೀಡಿಯಾದವ್ರನ್ನ ಕರ್ಕೊಂಡ್ಬರೋ ಅವಶ್ಯಕತೆ ಇರ್ಲಿಲ್ಲಲ್ವಾ? ಅವ್ನ್ ಫೋನ್ ರೆಸ್ಪಾನ್ಸ್ ಮಾಡೋಣ ಕೇಳು. ನಿಮ್ಮ ಅವತ್ತೆಲ್ಲ ನಾನ್ ಬೇಕಿತ್ತು, ಇವತ್ ಬೇಡವಾ? ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನಾನೇನ್ ಇಲ್ಲೇನು ಅಕ್ಕ ಇದು ನಿನ್ನ ಆಫೀಸ್ ಅಲ್ವಾ? ಬಿಡ್ ಸೂರ್ಯ, ನೋಡು ಸೂರ್ಯ, ಇದು ನೀನು ರಿಕ್ವೆಸ್ಟ್ ಅನ್ಕೊಂತೀಯೋ ಆರ್ಡರ್ ನೀನು ಮಾಡಿದ್ರೆ ನೀನ್ ಬಿಡು, ಜಾಸ್ತಿ ಮಾತಾಡ್ಬೇಡ ಅಷ್ಟೇ. ನಾನು ಹೇಳ್ತೀನಿ ಡಿಲೀಟ್ ಮಾಡ ಅಷ್ಟೇ. ಇನ್ನೇನ್ ಇನ್ನೊಂದು ಮಾತಿಲ್ಲ ಸೂರ್ಯ, ಇನ್ನೇನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ನೋಡು ನಿಂದರೆ ಫಿಲಂ ಚೇಂಬರ್ ಹತ್ರ ಹೋಗಿ ನಾನು ಫಿಲಮೇ ನಿಲ್ಲಿಸ್ತೀನಿ, ಅದೇನ್ ಮಾಡ್ಕೊಂತ ಮಾಡ್ಕೊ. ನೋಡ ಬಿಡೋಣ, ನೋಡೋಣ. ನೀನ್ ಮಾಡ್ಕೊಂಡು ಹೋದ್ರೆ ಹಿಂಗೆ ಹೇಳೋ. ತುಂಬಾ ಮರ್ಯಾದೆ ಕೊಟ್ಟಪ್ಪ, ತುಂಬಾ ಮರ್ಯಾದೆ ಕೊಟ್ಟೆ. ಆಯ್ತು ಬಾ ಇಲ್ಲಿ, ಬಾ ಇಲ್ಲಿ, ಬಾ ಕೈಲಿ, ಬಾ ಒಂದು ನಿಮಿಷ ಬಾ ಇಲ್ಲಿ. ಏನ್ ಬರ್ಬೇಕು ಹೇಳು, ಏನ್ ಬರ್ಬೇಕು? ಏನ್ ಬರ್ಬೇಕು ಬಾ ಇಲ್ಲಿ. ಹೇಳು, ಏನ್ ಬರ್ಬೇಕು ಹೇಳು. ಏನ್ ರೌಡಿಸಂ ಮಾಡ್ತಾ ಇದೆಯಾ ನನ್ನ ಹತ್ರ? ರೌಡಿಸಂ ಮಾಡಂಗಿದ್ರೆ ಮಾಡ್ಬಿಡಕ್ಕ ಬನ್ನಿ. ಆಫೀಸ್ ಹತ್ರ ಕೇಳ್ಕೊಂತಿಲ್ಲ. ಆಫೀಸ್ ಅಲ್ವಾ? ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲಿ. ಆಯ್ತು ಗೌರವ ಕೊಡ್ತೀನಿ, ನಿನ್ನ ಆಫೀಸ್ ಅಲ್ವಾ? ನನ್ನ ಆಫೀಸೇ. ಮತ್ತೆ ಏನ್ ಮತ್ತೆ ಇನ್ನೊಬ್ಬ ಡೈಲಾಗ್ ತರ ತಗೊಳ್ಳಿ ಮ್ಯಾಮ್, ಸಿನಿಮಾನ ಸಿನಿಮಾ ತರ ತಗೊಳ್ಳಿ. ಒಂದೇ ನಾನು ಹೇಳೋದು ನೀನು ಬಂದು ನನ್ನ ಕೇಳ್ಬೋದಾಗಿತ್ತಲ್ಲ. ನಾನು ಇಷ್ಟು ಸಪೋರ್ಟ್ ಮಾಡಿದೀನಿ ಚಿತ್ರ, 3 ದಿವಸದಿಂದ ಇವ್ನಿಗೆ ಫೋನ್ ಮಾಡ್ತಿದ್ದೀನಿ. ಫೋನ್ ರೆಸ್ಪಾನ್ಸ್ ಮಾಡ್ದ ಕೇಳು. ನೀವು ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅವ್ರದ್ದು? ಏನನ್ನ ಕೆಲಸ ಮನೇಲಿ ಎಷ್ಟು ಕೆಲಸಗಳೈತೆ ಗೊತ್ತಾ ಚಿತ್ರ? ಕ್ಯಾರೆಕ್ಟರ್ ನರೇಶನ್ ಕೊಡ್ಬೇಕಾದ್ರೆ ಕಾಕ್ರೋಚ್ ಅವರು ಈ ಡೈಲಾಗ್ ಇಲ್ಲ, ನಾನು ಹೇಳಿಲ್ಲ. ಈ ಡೈಲಾಗ್ ಹೇಳಿದ್ರೆ ನಾನು ಈ ಸೀನ ನಾನು ಮಾಡ್ತಿರ್ಲಿಲ್ಲ. ಈ ಡೈಲಾಗ್ ಮಾಡ್ಬೇಕಾದ್ರೆ ಎಂತ ಡೈಲಾಗ್ ನೀವು ಆರ್ಟಿಸ್ಟ್ ತರ ನೋಡಿ ಅಕ್ಕ, ಬೇರೆಯವ್ರ ತರ ನೋಡಕ್ ಹೋಗ್ಬೇಡಿ. ಸೂರ್ಯ, ಈಗಲೂ ನಾನು ಹೇಳ್ತೀನಿ ಬಾಯ್ಲಿ, ನನ್ನ ಮಗ ನೀನು. ನಿನ್ ಮಗ ಹಂಗಿರಿ ಯಾಕೆ ಇವ್ರನ್ನೆಲ್ಲ ಬೀಳತ್ತಾನೆ? ಯಾಕೆ ಮರ್ಯಾದೆ ನೋಡು, ನಾನು ಗೌರವ ಕೊಡೋವರೆಗೂ ಯಾರಿಗಾದ್ರೂ ಅಷ್ಟೇ ಗೌರವ ಕೊಡೋವರೆಗೂ ಕೊಡ್ತೀನಿ. ಇದೆಲ್ಲ ಬೇಜಾರಕ್ಕ, ನೀನ್ ಬಂದ್ ಮಾತಾಡ್ಬೋದಾಗಿಲ್ಲ ಅಕ್ಕ. ಅಕ್ಕ ನೋಡ್ ನಿನ್ ಇಷ್ಟ ಹೇಳ್ತಿದ್ದೀನಲ್ಲ. ಅಕ್ಕ ಡೈಲಾಗ್ ಅಂತ ಎತ್ತಕ್ಕಾಗಲ್ಲ. ಚೇಂಬರ್ಗೆಲ್ಲ ಹೋಗ್ಬೇಡಿ ಮ್ಯಾಮ್. ಇವಾಗ ರಿಲೀಸ್ ರಿಲೀಸ್ ಹತ್ರ ಇರ್ಬೇಕಾದ್ರೆ ಚೇಂಬರ್ಗೆ ಹೋಗ್ತೀನಿ ಅದು ಇದು ಅಂತ ಹೇಳೋದು ತಪ್ಪಾಗತ್ತೆ. ನಾನು ಒಂದು ಹುಡುಗಿ ಅಲ್ವಾ, ಕ್ಯಾರೆಕ್ಟರ್ ನೀನು ಪಿಕ್ಚರ್ ನೋಡಕ್ಕ ನಿನ್ಗೆ ಏನಾರು ಅನಿಸಿದ್ರೆ ಅಲ್ಲಿ ಬ್ಯಾನ್ ಮಾಡ್ಬಿಡು. ನಾನೇ ಹೇಳ್ತಿಲ್ವಾ ನಿನ್ಗೆ ಏನೋ ತಪ್ಪಾಗಿ ಅನಿಸಿದ್ರೆ ಆ ಕ್ಯಾರೆಕ್ಟರ್ ನೋಡಿ ಫಸ್ಟ್. ನೀನು ಒಂದ್ ಹೆಣ್ಣಿಗೆ ಎಷ್ಟಂತ ಅಲ್ಲಿ ಗೌರವ ಕೊಟ್ಟು ಮರ್ಡರ್ ಮಾಡ್ತಿದ್ಯಾ? ಒಂದ್ ಹೆಣ್ಣಿಗೆ ಒಂದ್ ರೇಪ್ ಆದಾಗ ನೀನೇ ಬಂದು ಮರ್ಡರ್ ಮಾಡ್ತೀಯ ತಾನೆ? ಅಷ್ಟು ಗೌರವ ಕೊಟ್ಟಿದ್ದೀನಿ ತಾನೆ ಆ ಕ್ಯಾರೆಕ್ಟರ್ಗೆ. ಮತ್ತೆ ನೀನು ಮಾಡಿದ್ರೆ ಹೆಂಗಕ್ಕ? ನೀನು ಪಿಕ್ಚರ್ ನೋಡು, ನೀನು ಪಿಕ್ಚರ್ ನೋಡು. ಏನೋ ಸೈಡ್ ಹೋಗ್ರಮ್ಮ, ಏನೋ ಮಾತಾಡ್ತಾ ಇದ್ದೀನಿ, ಹೋಗ್ರಮ್ಮ, ದಯವಿಟ್ಟು ಹೋಗ್ರಮ್ಮ. ನಿನ್ ಬಾಕ ಏನ್ ಹೇಳು ನೀನು ಗೌರವ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಒಂದ್ ನಿಮಿಷ ನಾನು ಹೇಳಕ್ಕೆ ಅರ್ಥ ಆಯ್ತಾ? ಆ ಫಿಲಮ್ ಅಲ್ಲೂ ಒಂದ್ ಸೀನ್ ಅಲ್ಲಿ ಒಂದ್ ಹುಡುಗಿಗೆ ತೊಂದರೆ ಆದಾಗ ನಾನು ಮರ್ಡರ್ ಮಾಡ್ತೀನಿ ಆಟ ನಂಗ ವಿಷಯ. ಇವಾಗ ನಿನ್ನ ಹತ್ರ ಒಂದು ರೌಡಿ ಬಂದಾಗ ನಿನ್ನ ಹತ್ರ ನೀನೇ ಚೆಂದಿಸ್ಬಿಟ್ಟೆ, ನೀನ್ ಬೆಳೆಸ್ಬಿಟ್ಟೆ. ಇವಾಗ ಅವ್ನು ಬೆಳಿಬೇಕಂತ ನಿನ್ನ ಹೊಡಿತಾನೆ. ಕ್ಯಾರೆಕ್ಟರ್ ಹಂಗಿರೋದಕ್ಕ, ಕ್ಯಾರೆಕ್ಟರ್ ನೋಡು ನೀನು. 9ನೇ ನೀನ್ ಗುಡ್ ಅನ್ಸ್ಕೊಳ್ತಾನೆ. ನಿನ್ ಪ್ರಕಾರನೇ ಆಯ್ತು. ನೀನು ಇದಕ್ಕೆ ಬರ್ತೀನಿ ಚಿತ್ರ. ಏನಾದ್ರು ಒಂಚೂರಲ್ಲಿ ಏನಾದ್ರು ಕೆಟ್ಟದಾಗಿತ್ತು ನೀನು ಮಾಡು. ಫಸ್ಟ್ ಡೇನೆ ನಾನು ಶೋ ಮಾಡು. ಅದೇ ಮ್ಯಾಮ್ ಫಸ್ಟ್ ಫಿಲಂ ನೋಡಿ. ಫೋನ್ ಎತ್ತಿಲ್ಲ ಅಂತ ಮೀಡಿಯಾದವ್ರನ್ನ ಇದು ಮಾಡಿದೀನಿ. ರಿಲೀಸ್ ಹತ್ರ ಜನ ಲೇಡೀಸ್ ಫೋನ್ ಮಾಡ್ತೀರಿ, ಏನಕ್ಕ ಇದು ಡೈಲಾಗು ಏನು ಅಂತಾರೆ. ನಾನು ಏನ್ ಆನ್ಸರ್ ಮಾಡ್ಬೇಕು? 3 ದಿವಸದಿಂದ ಇವ್ನಿಗೆ ಫೋನ್ ಮಾಡ್ತೀನಿ, ಇವ್ನು ಫೋನ್ ಎತ್ತಿದ್ದಾನ ಕೇಳಪ್ಪ. ಟ್ರೈಲರ್ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡಿ. ಗೌರವ ಆಯ್ತು, ಗೌರವ ಆಯ್ತು, ನಿಜವಾಗ್ಲೂ ತುಂಬಾ ಗೌರವ ಆಯ್ತು. ಪಿಕ್ಚರ್ ಅಲ್ಲೇ ಹೆಣ್ಮಕ್ಳಿಗೂ ಅದೇ ಗೌರವ ಇರ್ಬೇಕಪ್ಪ. ಮರ್ಡರ್ ಮಾಡೋದು ಅವ್ನಿಗೆ ಏನೋ ಒಂದು ರೇಪ್ ಆದಾಗ ಈ ಡೈಲಾಗ್ 9 ತಗೊಂಡು ಇವಾಗ ಏನ್ ಮಾಡ್ತಾರೆ? ಇವಾಗ ನಂದು ಡೈಲಾಗ್ ಇದೆ ಮ್ಯಾಮ್, ತಲೆ ಡೈಲಾಗ್ ಇದೆ. ಇವ್ರದ್ದು ಒಂದೈತೆ, ಏನೋ ತಲೆ ಹಿಡಿದ್ಬಿಟ್ಟು ತಲೆ ತಪ್ಪು ಅಂತ ಐತೆ. ಅವಾಗ ಸೆನ್ಸಾರೇ ಆಗೈತಕ್ಕ, ನನ್ ಸೆನ್ಸಾರ್ ಅವರೇ ಕೊಟ್ಟಿದ್ದಾರೆ. ಸೆನ್ಸಾರ್ ಆಗೈತೆ. 20ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ. ಏನ್ ಇಷ್ಟನೋ ನಿಂಗೆ ಏನ್ ಬರುತ್ತೋ ಹಂಗ್ ಮಾಡು. ಬಟ್ ಸಿನಿಮಾ ನೋಡಿ ಮ್ಯಾಮ್, ಸಿನಿಮಾ ನನ್ಗೇನ್ ಅನ್ಸುತ್ತೋ ನಾನು ಹಂಗ್ ಮಾಡಿ. ಅದೇ ಸಿನಿಮಾ ನೋಡ್ಬಿಟ್ಟು ಮಾಡಿ. ನೀವು ನೋಡ್ಬಿಟ್ಟು ಮಾಡಿ. ಮಾಡ್ತಿರೋದು ತಪ್ಪು, ಈಗಲೂ ಹೇಳ್ತಿದ್ದೀನಿ ತಪ್ಪು ಆಯ್ತಾ? ಪಿಕ್ಚರ್ ನೋಡಿ. ಪಿಕ್ಚರ್ ಅಲ್ಲಿ ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ ಐತೆ ಅಂತ ನಿಮ್ಮನ್ನ ಎಷ್ಟು ಹೈಲೈಟ್ ಹೆಣ್ಣು ಮಕ್ಕಳಿಗೆ ನೀವೇಕ ಅಂತ ತಿಳ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ ಕೈ ಎತ್ತು ಮುಗಿತೀನಿ. ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ, ಒಂದು ಡಾನ್ ಬಂದು ಒಂದು ಮರ್ಡರ್ ಮಾಡ್ತಾನೆ. ಮರ್ಡರ್ ಮಾಡಿದಾಗ ಅವ್ನಿಗೆ ಒಂದಿಷ್ಟು ದುಡ್ಡು ಬರ್ತೈತೆ. ಜೊತೆಗಿರೋನ ಅಜಿಪ್ ಮಾಡಾಕ್ಬಿಡ್ತಾರೆ. ಆ ಅಜಿಪ್ ಮಾಡೋರನ್ನ 3 ಜನನು ಡಾನ್ ತಿರುಗಿಸಿ ಹೊಡಿತಾರೆ.
ಡಾನ್ನ ತಿರುಗಿಸಿ ಹೊಡಿಬೇಕಾದ್ರೆ ಮರ್ಯಾದೆ ಕೊಡ್ತಾರ, ಮಂಗಳಾರತಿ ಎತ್ತು ಮಾಡ್ತಾರಾ, ಹೆಂಗ್ ಹೊಡಿತಾರೆ ಹೇಳಿ, ನೀವ್ ಹೇಳಿ. ಏನಂದ್ರೆ ಸಿನಿಮಾದಲ್ಲಿ ಎಲ್ಲರೂ ರಿಯಲ್ ಆಗಿರೋ ಡಾನ್ಗಳೇ ಮಾಡಿರೋದ್ರಿಂದ ಎಲ್ಲ real don ಸಿನಿಮಾ ತರ ತಗೋಬೇಕು. ಇವಾಗ ಚಿತ್ರಾನು ಒಂದು ಡೈಲಾಗ್ ಹೊಡೆದಿದ್ದಾರೆ, ತಲೆ ಲಾಂಗ್ ಹಿಡಿಯೋದು ಬಿಟ್ಬಿಟ್ಟು ತಲ್ವಾರ್ ಹಿಡಿಯೋದು ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ. ಅದು ಪಿಕ್ಚರ್ ತರ ತಗೋಬೇಕಲ್ಲ, ಸೆನ್ಸರಲ್ಲಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದನ್ನೆಲ್ಲ. ಪಿಕ್ಚರ್ ತರ ತಗೊಳ್ಳಿ. ನಮ್ಮನೆಲ್ಲ ನಮ್ಮ ಅಮ್ಮ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ. ನನ್ನ ಹತ್ರ ಎಲ್ಲ ನಾನು ದಯವಿಟ್ಟು ಇವತ್ತಿಗೂ ಹೆಣ್ಮಕ್ಳನ್ನ ನಾನು ತುಂಬ ಗೌರವ. ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಹಂಗೆ ತಿಳ್ಕೊಬೇಡಿ. ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ. ಏನೋ ತಿಳ್ಕೊಂಡು ಏನೋ ಮಾತಾಡ್ತಾರೆ. ಇಷ್ಟು ದಿನ ಚೆನ್ನಾಗಿರೋದು ಯಾರು ಏನೇನೋ ಮಾಡ್ತಾ ಇದ್ದಾರೆ. ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ. ತುಂಬ ಡೈಲಿ ಫೋನ್ಗಳು ಬರ್ತಾಯಿದೆ, ಈ ಥರ ಏನೋ ಮಾಡಬಾರ್ದು, ತುಳಿಯಕ್ಕೆ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನನ್ನ ತುಳಿಲಿ, ಅದೇನಾಗಲಿ. ನಾನು ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ. ಅದೇನೇ ಆಗಲಿ ಗುರು, ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನನ್ನ ಭಯ ಇರಬಾರ್ದು, ನನಗೂ ಭಯ ಇರಲ್ಲ. ನಾನು ಯಾವ 10 ಜನನ ಹಾಕೊಂಡು ಬಿಲ್ಡಪ್ ಮಾಡ್ದವ್ನು ಬಂದವನಲ್ಲ. ನಾನು ಹಿಂಗಿಂದ ಬಂದು ಬೆಳೆದಿದ್ದೀನಿ. ಅದೇನೋ ತುಳಿಯಂಗಿರೋ ತುಳ್ಕೊಳ್ಳಿ ಅಷ್ಟೇ. ನನಗೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಮನೆ ಮಠ ಎಲ್ಲ ಇಟ್ಟು ಮಾರಿದ್ದೀನಿ ಪಿಕ್ಚರ್. ಎಷ್ಟು ಮಟ್ಟಿಗೆ ಬರ್ತಾ ಇಲ್ಲ, ನೀವು ಫೋನ್ಗಳೇ ಎತ್ತಿಲ್ವಂತಲ್ಲ, ಯಾಕೆ? ಏನು ಗುರಿ ಎತ್ತಬೇಕು? ನನ್ನ 108 ಕೆಲಸಗಳೈತಿ, ಎಲ್ರಿಗೂ ಆನ್ಸರ್ ಮಾಡೋಕೆ. ಚಿತ್ರಾನು ಮೊನ್ನೆ ಫೋನ್ ಮಾಡಿದ್ಲು, ಇವಳು ಫೋನ್ ಮಾಡಿದ್ಲು, ನಾನು ಎತ್ತಕ್ಕಾಯ್ತಿತ್ತಾ? ಏನಮ್ಮ ಮಾಡಿಲ್ವಾ? 20ನೇ ತಾರೀಕಮ್ಮ, 20ನೇ ತಾರೀಕು ಪಿಕ್ಚರ್ ರಿಲೀಸ್ ಐತೆ. ಹಿಂಗೆಲ್ಲ ಒಬ್ಬರೊಬ್ರು ಟಾರ್ಚಲ್ ಕೊಡ್ತಾ ಇದ್ದಾರೆ. ನಾವೆಲ್ಲೂ ಆಗೋದು ಹೇಳಿ? 20ನೇ ತಾರೀಕು ಪಿಕ್ಚರ್ ಜಯಣ್ಣ ತೊಗೊಂಡಿದ್ದಾರೆ, ಜಯಣ್ಣ ಕಮ್ಮೇಶ್ವರ್ ಅವರು ತೊಗೊಂಡು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲಾಗದು ಹೇಳಿ ನಾವು? ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ? ಇವಾಗ ಒಂದು ಮರ್ಡರ್ ಮಾಡ್ತೀನಿ, ಇವಾಗ ನಾನು ಇವಳ ಚಿತ್ರನ ಮರ್ಡರ್ ಮಾಡ್ತೀನಿ ಅಮ್ಮ, ನೀನು ಆರ್ತಿ ಹಚ್ಬಿಟ್ಟು ಬಾಮ ಅಂತ ಹಿಂಗೆ ಮಾಡಕ್ಕಾಯ್ತೈತಾ? ನೀನೇನ ಎಂತ ಚಂದಾಗಿದ್ದಾಗ ಚಿತ್ರ ನನ್ನ ಗುರು, ಚಿತ್ರ ನಾನು ಚಂದಾಗಿದ್ದಾಗ ಇವಳು ನನ್ನ ಲವರ್. ಇವಳು ಯಾವಾಗ ನಾನು ಬಿಟ್ಟು ಹೋದ್ಲು, ಇವಳ ಅಮ್ಮನ ಇವಳು ನನ್ನ ಹತ್ರ ಇಷ್ಟಿಂದ್ಲು ಅಷ್ಟಿಂದ ಅಂತ ನಾನು ಮಾತಾಡೋದು. ಎಲ್ಲರೂ ಮಾತಾಡ್ತಾ ಇರೋದು ಹೌದಾ ಇಲ್ವಾ? ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು. ಚಂದಾಗಿದ್ದಾಗ ಎಲ್ಲರೂ ಚಂದಾಗೆ ಇರ್ತಾರೆ ಸರ್. ಅಲ್ಲ, 20 ಸಿನಿಮಾ ರಿಲೀಸ್ ಇದೆ, ಮತ್ತೆ ಈ ತರ ತೊಂದರೆಗಳು, ಈ ಟ್ರೈಲರ್ ಏನು ಡಿಲೀಟ್ ಮಾಡ್ತಾರೆ? ನಾನು ಡಿಲೀಟ್ ಮಾಡಲ್ಲ. ನನ್ನ ತಲೆ ಹೋದ್ರೂ ನಾನು ಡಿಲೀಟ್ ಮಾಡಲ್ಲ ಗುರು. ಅದು ಯಾರು ಏನು ಧಮ್ಕೇಟ್ರು ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಗುರು. ಚೇಂಬರ್ಗೆಲ್ಲ ಹೋಗ್ತಾರಲ್ಲ ನೆಕ್ಸ್ಟ್, ಹೋಗ್ಲಿ ಬಿಡಿ, ನಾನು ತೋರಿಸ್ತೀನಿ. ಅದೇ ಸರ್, ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ. ಸಿನಿಮಾ ನೋಡ್ದೇನೆ ಒಂದು ಜಡ್ಜ್ಮೆಂಟ್ ಬರೋದು ತಪ್ಪಿದೆ. ಯಾರೇ ಆದ್ರೂ ಅಷ್ಟೇ. ಸಿನಿಮಾ ನೋಡಿ ಸರ್. ಈಗ ಫಸ್ಟ್ ತೋರಿಸ್ತೀರಾ ಸಿನಿಮಾ? ಹಂಗಾದ್ರೆ ಫಸ್ಟ್ ತೋರಿಸ್ತೀರಾ ಅವ್ರಿಗೆ? ಸರ್ ಹಂಗೇನಾದ್ರು ಆಯ್ತು ಅಂದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು. ಎಲ್ಲರೂ ನೋಡ್ಲಿ, ಬಂದು ನೀವು ಬಂದು ನೋಡಿ. ಇನ್ಕ್ಲೂಡ್ ಫಸ್ಟ್ ತೋರಿಸೋದೆ ನಾನು ನಿಮ್ಗೇನೆ ತೋರಿಸೋದು. ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ, ಅಭಿಪ್ರಾಯ ಮಾಡಿ. ನಾನು ಇವತ್ತವರೆಗೆ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಕ್ಚರು. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರು. ಯಾರಿಗೆ ನಾನು ತೋರಿಸ್ಬೇಕು ಸರ್? ಚಿತ್ರಾಗೆ ಅವತ್ತೊಂದು ನಾನು ಇವತ್ತವರೆಗೂ ನಾನು ಒಂದು ಕ್ಯಾರೆಕ್ಟರ್ನ ರಿವೀಲ್ ಮಾಡಿಲ್ಲ ಸರ್. ಪ್ರತಿಯೊಬ್ಬರು ರಿವೀಲ್ ಮಾಡಿಲ್ಲ. ನಿನ್ನ ಕ್ಯಾರೆಕ್ಟರ್ ಸೂಪರ್ ಆಗೈತೆ, ಬಂದು ಮಾಡ್ತೀರ ಅಂತಾನೆ ಕೇಳಿ ಮಾಡ್ಸಿರೋದು ಒಬ್ಬೊಬ್ರು. ನಾನು ಕ್ಯಾರೆಕ್ಟರ್ನ ಎಲ್ಲೂ ರಿವೀಲೇ ಮಾಡೋಕೆ ಹೋಗಿಲ್ಲ. ನಿನ್ಗೆ ಹೇಳಿದೆ ನಮ್ಮ ನನ್ನ ಕ್ಯಾರೆಕ್ಟರ್ ಹಿಂಗೈತೆ ಅಂತ. ಅಲ್ಲಿ ಮಾಡ್ದಾಗ ನಿನ್ಗೆ ಖುಷಿ ಆಯಿತು. ಇನ್ಫ್ಯಾಕ್ಟ್ ನನ್ನ ಟ್ರೈಲರಲ್ಲೂ ಇಲ್ಲ, ಟೀಸರಲ್ಲೂ ಇಲ್ಲ. ಇಲ್ಲ, ಇನ್ಕ್ಲೂಡ್ ಎದ್ರಲ್ಲೂ ತೋರಿಸಿಲ್ಲ ಚಿತ್ರನ. ಅಲ್ಲಿ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರದು ಸರ್. ದಯವಿಟ್ಟು ನಾನು ಕೇಳ್ಕೊಳೋದು ನಿಮ್ಮನ್ನೆಲ್ಲ ಒಂದೇ ಒಂದು, ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡಬೇಡಿ. ಕೈ ಎತ್ತು ಮುಗಿತಾ ಇದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ. ಡೇ 1 ಹಿಡಿದು ಇವತ್ತು ನೀವೇ ನಾನು ಕೈ ಹಿಡ್ಕೊಂಡು ಕಾಪಾಡ್ತಾ ಇದ್ದೀರಾ. ನಾನು ಇನ್ನೇನು ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 20th ರಿಲೀಸ್ ಆಗುತ್ತೆ. ನೀವು ಬಂದು ನೋಡಿ, ಯಾಕಂದ್ರೆ ನೀವುಗಳೇ ಜನಗಳಿಗೆ ವಿಷಯನ ಪಾಸ್ ಮಾಡಬೇಕಾಗಿರೋದು. ಹೇಗಿದ್ರು ಬಂದಿದ್ದೀರಾ ನೀವು ಮೀಡಿಯಾದವ್ರುಗಳು, ನೀವುಗಳೇ ವಿಷಯನ ಪಾಸ್ ಮಾಡಬೇಕು. ಫಸ್ಟ್ ನೀವುಗಳ ಸಿನಿಮಾ ನೋಡಿ ಅದು ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌತ್ ಟಾಕ್ ಮಾಡಬೇಕಾಗುತ್ತೆ. ಸೊ ಫೆಬ್ರವರಿ 20 ದಯವಿಟ್ಟು ಫಿಲಮ್ ನೋಡಿ ಆಮೇಲೆ ಜಡ್ಜ್ ಮಾಡಿ. ಸರಿ ಸರ್, ಸರಿ ಆಯ್ತು ಸರ್, ಒಳ್ಳೇದಾಗಲಿ. ನೋಡೋಣ ಏನಾಗುತ್ತೆ ಎಲ್ಲ ನೋಡಿ, ಎಲ್ಲ ಒಂಥರ ಇದು ಮಾಡಿ. ದಯವಿಟ್ಟು ಇದು ಎಲ್ಲೂ ವೈರಲ್ ಮಾಡ್ದಂಗಿರಿ ದಯವಿಟ್ಟು. ಸುಮ್ಮನೆ ನನಗೆ ಬ್ಯಾಡ್ ನೇಮ್ ಬರ್ತೈತೆ ಎಲ್ಲ ಕಡೆಯಿಂದ. ಏನು ಮಾಡೋದು ಸರ್? ಇದು ಒಂದು ಕಷ್ಟಪಟ್ಟು ಈ ಥರ ಒಂದು ಸಮಾಜದಲ್ಲಿ ಇಡೀ ಅಂಡರ್ವರ್ಲ್ಡ್ ಪಿಕ್ಚರ್ ಹೆಸರೇ ಅಂಡರ್ವರ್ಲ್ಡ್ನ ಕರ್ಕೊಂಬಂದು ಮಾಡಿದ್ದೀನಿ. ಒಂದು ಮೆಸೇಜ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದರೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಅಂದರೆ ಇನ್ನೇನು? ಅಲ್ಲ ಸರ್, ಇದನ್ನ ನೋಡ್ಕೊಂಡು ಈಗ ಮತ್ತೆ ಮುಂದೆ ಏನಾರು ದೊಡ್ಡ ಬೇರೆ ಥರ